ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಹೋಳಿ ಸಂಭ್ರಮದ ವಿಡಿಯೋ ಮತ್ತು 2 ಹೆಲ್ದಿ ರೆಸಿಪಿಗಳನ್ನ ನಾನು ತೋರಿಸ್ತಾ ಇದ್ದೀನಿ. 2 ಹೆಲ್ದಿ ರೆಸಿಪಿಗಳನ್ನ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಇದೆಲ್ಲ ನಮ್ಮದು ಹೋಳಿ ಹೊಸಪೇಟೆಯಲ್ಲಿ ಆಚರಿಸಿದಂತಹ ಹೋಳಿ ಸಂಭ್ರಮ ವಿಡಿಯೋ ಆಗಿತ್ತು. ನಾವೆಲ್ಲರೂ ಮನೇಲೂ ಕೂಡ ಆಚರಿಸಿದ್ವಿ. ಮನೇಲಿ ಆಚರಿಸಿ ಬಣ್ಣಗಳನ್ನ ಎರಚುತ್ತಾ ಶುಭಾಶಯಗಳನ್ನ ವಿನಿಮಯ ಮಾಡ್ಕೋತಾ ಆನಂತರ ಎಲ್ಲರೂ VNC ಗ್ರೌಂಡ್ ಹೊಸಪೇಟೆಯಲ್ಲಿ ಗ್ರ್ಯಾಂಡಾಗಿ ಹೋಳಿ ಸೆಲೆಬ್ರೇಷನ್ ಮಾಡ್ತಾರೆ ಪ್ರತಿ ವರ್ಷವೂ. ಸೊ ಅದೇ ರೀತಿ ಈ ವರ್ಷವೂ ಕೂಡ ನಾವೆಲ್ಲರೂ ಹೋಗಿದ್ವಿ. ಅಲ್ಲಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದರು. ಪ್ರೋಗ್ರಾಮ್ ಕೂಡ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದರು. ಸೊ ಅದನ್ನು ಕೂಡ ನಾನು ಹಾಕಿದ್ದೀನಿ. ಆ ವಿಡಿಯೋನ ನೋಡಿ. ಇದು ನಮ್ಮ ಹೊಸಪೇಟೆಯಲ್ಲಿ ನಡೆದಂತಹ ಸಂಭ್ರಮದ ಗ್ರ್ಯಾಂಡ್ ಸೆಲೆಬ್ರೇಷನ್. ಸೊ ಜನರು ಯಾವ ರೀತಿ ಸಂಭ್ರಮ ಪಟ್ಟರು, ಯಾವ ರೀತಿ ಎಂಜಾಯ್ ಮಾಡಿದ್ರು ನೀವು ನೋಡಿ. ಇದು ಹೋಳಿ ಸಂಭ್ರಮದ ವಿಡಿಯೋ. ಸೊ ಇದಾಗಿತ್ತು ಹೊಸಪೇಟೆಯ ಹೋಳಿ ಸಂಭ್ರಮ. ಸೊ ಅದೇ ರೀತಿ ಹೆಲ್ದಿ ರೆಸಿಪಿ ಬಗ್ಗೆ ನಾನು ಹೇಳ್ತಿದ್ನಲ್ವಾ, ಮಲ್ಟಿಗ್ರೇನ್ ದೋಸೆ ಯಾವ ರೀತಿ ಮಾಡೋದು. ಮಲ್ಟಿಗ್ರೇನ್ ದೋಸೆ ಅಂದರೆ ಇಲ್ಲಿ ನಾನು ಸೊಸೈಟಿ ಅಕ್ಕಿ ಯೂಸ್ ಮಾಡಿದ್ದೀನಿ. ಅದಕ್ಕೆ ಮಸೂರ್ ದಾಲ್, ತುಂಬ ತೊಗರಿಬೇಳೆ ಕೆಂಪಗಿರುತ್ತೆ, ಜಾಸ್ತಿ ಕೆಂಪಗಿರುತ್ತೆ ಅದು ಮಸೂರ್ ದಾಲ್, ಮತ್ತು ಕಾಬೂಲ್ ಕಡಲೆಬೇಳೆ, ಬಟಾಣಿ, ಕಡಲೆಕಾಳು, ಕಡಲೆ ಬೀಜ, ಉದ್ದಿನಬೇಳೆ, ಮೆಂತ್ಯ, ಹೆಸರು ಕಾಳು. ಸೊ ಇದಿಷ್ಟನ್ನು ಮಾಮೂಲಿ ನಾರ್ಮಲ್ ತೊಗರಿಬೇಳೆನೂ ನೀವು ತೊಗೋಬೋದು. ನಾನು ಇದಿಷ್ಟನ್ನು ತೊಗೊಂಡಿದ್ದೀನಿ. ಸೊ ಎಲ್ಲ ರೀತಿ ಗ್ರೇನ್ಸು, ಮಲ್ಟಿಗ್ರೇನ್ಸು ಇರಲಿ ಅಂತ ಎನರ್ಜಿಟಿಕ್ ಫುಲ್ಲು. ಅದನ್ನು ರಾತ್ರಿ ನೆನೆಸಿ ಒಂದು 6 to 7 hours ನೆನೆಸಿ ನೀವು ರಾತ್ರಿ ರುಬ್ಬಿಡ್ಬೋದು. ಅಥವಾ ಆಗಲಿಲ್ಲ ಅಂದರೆ ರಾತ್ರಿ ನೆನೆಸಿ ಬೆಳಿಗ್ಗೆ ರುಬ್ಬಿ ಹಿಟ್ಟನ್ನು ತಯಾರಿ ಮಾಡಿಕೊಂಡು ದೋಸೆನ ಹಾಕ್ಬೋದು. ನೋಡಿ, ನಾನು ರಾತ್ರಿ ನೆನೆಸಿ ಬೆಳಿಗ್ಗೆ ರುಬ್ಬಿ ಮಾಡ್ತಾಯಿದ್ದೀನಿ. ನೀವು 6 to 7 hours ನೆನೆಸಿ ರಾತ್ರಿ ಕೂಡ ನೀವು ಕೂಡ ರುಬ್ಬಿಟ್ಟು ಬೆಳಿಗ್ಗೆ ನೀವು ಹಾಕ್ಬೋದು ದೋಸೆ. ಇಲ್ಲಿ ರುಬ್ಬೇಕಾದ್ರೆ ನಾನಿಲ್ಲಿ ನಿಮಗೆ ಇದನ್ನೆಲ್ಲ ಕಡಲೆಕಾಳು, ಬಟಾಣಿ ಇವನ್ನೆಲ್ಲ ಹಾಕ್ತೀವಲ್ಲ. ಸೊ ಗ್ಯಾಸ್ಟ್ರಿಕ್ ಆಗೋದ್ರಿಂದ ನೀವು ರುಬ್ಬುವಾಗ ಜೀರಿಗೆ ಮತ್ತು ಶುಂಠಿ ಮರಿದಲ್ಲೇ ಅದನ್ನು ಆ್ಯಡ್ ಮಾಡಿ ಹಿಟ್ಟನ್ನು ರುಬ್ಕೊಂಡು ತಯಾರು ಮಾಡಿಕೊಂಡು ನೀವು ದೋಸೆನ ಹಾಕ್ಕೊಳ್ಳಿ. ಸೊ ತುಂಬ ಹೆಲ್ದಿ ಫುಡ್ ಇದು. ಅವಾಗವಾಗ ನಾವು ಇದು ಮಾಮೂಲಿ ನಾರ್ಮಲ್ ದೋಸೆ ಮಾಡ್ಕೊಂಡು ತಿಂತಾನೆ ಇರ್ತೀವಿ. ಈ ರೀತಿ ಒಮ್ಮೊಮ್ಮೆ ವೀಕ್ಲಿ ಒನ್ಸ್ ಮಲ್ಟಿಗ್ರೇನ್ ದೋಸೆ ಮಾಡ್ಕೊತೀನಿ. ಹೆಲ್ದಿಯಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತೀನಿ. ಇನ್ನೊಂದು ರೆಸಿಪಿ ಬೀಟ್ರೋಟ್ ಫ್ರೈ ರೆಸಿಪಿ. ಇಲ್ಲಿ ಬೀಟ್ರೋಟ್ ಫ್ರೈ ತುಂಬ ಕ್ವಿಕ್ಕಾಗಿ ಆಗುತ್ತೆ, ಇನ್ಸ್ಟೆಂಟ್ ಆಗುತ್ತೆ. ಇದು ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬೀಟ್ರೋಟು ಯಾರಿಗೆ HP ಕಡಿಮೆ ಇದೆ ಅಥವಾ ಅನಿಮಿಯಾ ಇದೆ ಅಂಥವರಿಗೆ ಈ ಬೀಟ್ರೋಟು
ಅವಾಗವಾಗ ವೀಕಲ್ಲಿ ರೈಸ್ ತಿಂದರೆ ತುಂಬ ಒಳ್ಳೆಯದು. ಸೊ ನಾವು ಮಾಮೂಲಿ ತಿನ್ನೋದ್ರಿಂದ ಸ್ವಲ್ಪ ಈ ರೀತಿ ಈ ಬೇಳೆ ಸಾಂಬಾರು ಮಾಡ್ಕೊಂಡಾಗ ಈ ರೀತಿ ಬೀಟ್ರೂಟ್ ಫ್ರೈನ ಜಸ್ಟ್ ನೆಂಚ್ಕೊಳಕ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಜಸ್ಟ್ ಸಿಂಪಲ್ಲಾಗಿ ಒಂದು ಬೇಳೆ ಸಾರು ಅನ್ನಕ್ಕೆ ಈ ರೀತಿ ಬೀಟ್ರೂಟ್ ಫ್ರೈ ಮಾಡಿಕೊಂಡು ಊಟ ಮಾಡಿ. ಫಸ್ಟು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಂದು ಬೀಟ್ರೂಟ್ನ ಕ್ಲೀನ್ ಮಾಡಿಕೊಂಡು ಸ್ಲೈಸ್ ತೆಳ್ಳಗೆ, ಒಂದು ತುಂಬ ತೆಳ್ಳಗೂ ಬೇಡ ತುಂಬ ದಪ್ಪಗೂ ಬೇಡ, ಆ ರೀತಿ ಸ್ಲೈಸ್ನ ಕಟ್ ಮಾಡ್ಕೊಳ್ಳಿ ಈ ರೀತಿ. ಸೊ ಈ ರೀತಿ ಪ್ರತಿಯೊಂದೂ ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ, ಸ್ಲೈಸಸ್ ಇರಲಿ. ಹೆಲ್ದಿಯಾಗಿದೆ. ಅವಾಗವಾಗ ಈಗ ನಾವು ಮಾಮೂಲಿ ನಾರ್ಮಲ್ ಪಲ್ಯ ಅವೆಲ್ಲ ತಿಂತಾನೆ ಇರ್ತೀವಿ, ಈ ರೀತಿ ಮಾಡ್ಕೊತೀನಿ. ಸ್ವಲ್ಪ ತಿನ್ನಲಿಕ್ಕೆ ಒಂಥರ ಹೊಸ ಥರ ರುಚಿ ಅನಿಸುತ್ತೆ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಲ್ಟಿಗ್ರೇನ್ ದೋಸೆ ಆಗಲಿ ಅಥವಾ ಬೀಟ್ರೋಟ್ ಆಗಲಿ ನಿಮಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಮಕ್ಕಳು ದೊಡ್ಡವರು ಎಲ್ರಿಗೂ ಒಳ್ಳೆಯದು. ಸೊ ಅವಾಗವಾಗ ಈ ರೀತಿ ಮಾಡ್ಕೊತೀನಿ. ಆರೋಗ್ಯವಾಗಿರಿ. ಯಾರೆಲ್ಲ ಇನ್ನೂ ಚಾನಲ್ನ ನೋಡ್ತಾ ಇದ್ದೀರಾ ಸುಮ್ಮನೆ ಲೈಕ್ ಕೊಡದೆ ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ, ದಯವಿಟ್ಟು ಸಪೋರ್ಟ್ ಮಾಡಿ. ಇದಕ್ಕೆ ನಾನಿಲ್ಲಿ ರುಚಿಗೆ ಉಪ್ಪು, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಲೈಟಾಗಿ ನಿಮಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ, ಗರಂ ಮಸಾಲೆ ಪೌಡರ್. ಸೊ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸು ಸ್ನೇಹಿತರಿಗೂ ಹೇಳಿ ಸಬ್ಸ್ಕ್ರೈಬ್ ಆಗಲಿಕ್ಕೆ, ಲೈಕ್ ಕೊಡಿ, ಕಮೆಂಟ್ ಏನು ಅನಿಸ್ತು ಅಂತ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮಾಡಿ. ಕೋಟಿಂಗಿಗೋಸ್ಕರ ನಾನಿಲ್ಲಿ ಕಾರ್ನ್ಫ್ಲೋರ್ನ ಕೂಡ 2 ಸ್ಪೂನ್ಸು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಬೈಂಡ್ ಆಗಲಿ, ನಾನು ಹಾಕಿರುವಂಥ ಸ್ಪೈಸಸ್ಸು ಅದಕ್ಕೆ ಇಟ್ಕೊಳ್ಳಿ ಅಂತ. ರುಚಿಗೆ ಸ್ವಲ್ಪ ಲೆಮನ್ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಲೆಮನ್, ಸಾಲ್ಟ್, ಧನಿಯಾ ಪೌಡರ್, ಗರಂ ಮಸಾಲ, ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್, ಕೋಟಿಂಗಿಗೆ ಕಾರ್ನ್ಫ್ಲವರ್ ಹಾಕಿ ಲೆಮನ್ ಯೂಸ್ ಮಾಡ್ತಾ ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ಸ್ವಲ್ಪ ಆಯಿಲ್ನ ಸೇರಿಸಿ ಕಲಸಿ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಸೊ ಚೆನ್ನಾಗಿ ಕಲಸಿ ಪ್ರತಿಯೊಂದಕ್ಕೂ ಕ್ಲೀನಾಗಿ ಮಸಾಲೆ ಆಗೋ ರೀತಿ ಕ್ಲೀನಾಗಿ ಕಲಸಿ 10 ನಿಮಿಷ ಸೈಡಿಗೆ ಇಟ್ಬಿಡಿ. ಅದು ಚೆನ್ನಾಗಿ ಮಸಾಲೆ ಆಗಿ ಹೀರ್ಕೊಳ್ಳುತ್ತೆ. ಆಮೇಲೆ ಹಂಚು ಬಿಸಿ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಹಂಚು ಮೇಲೆ ಶಾಲೋ ಫ್ರೈ ಮಾಡಬೇಕು. ನಾವು ಎಣ್ಣೆಯಲ್ಲಿ ಕರಿತಾ ಇಲ್ಲ, ಜಸ್ಟ್ ಹಂಚು ಮೇಲೆ ಶಾಲೋ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಬೇಳೆ ಸಾಂಬಾರು ಅನ್ನಕ್ಕೆ ಇದು ಸೈಡ್ ಡಿಶ್ ಆಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಸುಮ್ಮನೆ ಏನೋ ನಾಲ್ಗೆ ರುಚಿಗೆ ಅಲ್ಲ, ಇದು ತಿನ್ನೋದ್ರಿಂದ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೀಟ್ರೋಟು ಅದು ನಿಮಗೂ ಗೊತ್ತೇ ಇದೆ. ಸೊ ಬೀಟ್ರೂಟಲ್ಲಿ ಒಂದೇ ರೀತಿ ನಾರ್ಮಲ್ ಪಲ್ಯ ಮಾಡ್ಕೊಳ್ಳೋ ಬದಲು ಇದು ಒಮ್ಮೊಮ್ಮೆ ಮಾಡ್ಕೊತೀನಿ. ಈ ರೀತಿಯೂ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಕೂಡ ಹೆಲ್ದಿಯಾಗಿರುತ್ತೆ. ಈ ಎರಡೂ ಹೆಲ್ದಿ ರೆಸಿಪೀಸ್ನ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ನೀವು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ಅದು ತಿನ್ನಲಿಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಈ ರೀತಿ ಕ್ಲೀನಾಗಿ ರೋಸ್ಟ್ ಆಗಿದೆ. ಕ್ಲೀನಾಗಿ ರೀತಿ ರೋಸ್ಟ್ ಆದಮೇಲೆ ನಮ್ಮ ಬೀಟ್ರೂಟ್ ಫ್ರೈ ತಿನ್ನಲಿಕ್ಕೆ ರೆಡಿ ಆಯಿತು. ಸೊ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು, ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೆಂಡ್ಸ್ಗೂ ಹೇಳಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಲಿಕ್ಕೆ ಲೈಕ್ ಮಾಡಿ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ರುಚಿ ಅಂತ ದಯವಿಟ್ಟು ನನಗೆ ತಿಳಿಸಿ. ಸೊ ಎರಡೂ ರೆಸಿಪಿ ಹೆಲ್ದಿ ರೆಸಿಪಿನ ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ, ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ಇದನ್ನು ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಮ್ಮ ಹೋಳಿ ಸಂಭ್ರಮನೂ ಇವತ್ತು ನಾನು ವಿಡಿಯೋದಲ್ಲಿ ಹೇಳಿದೆ. ನಮ್ಮ ಹೊಸಪೇಟೆಯಲ್ಲಿ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿ ವರ್ಷವೂ. ಸೊ ಎಷ್ಟು ಖುಷಿಯಾಗಿ ನಮ್ಮ ಹೊಸಪೇಟೆ ಜನ ಸೆಲೆಬ್ರೇಟ್ ಮಾಡಿದ್ರು ಅಂತ ನೀವೆಲ್ಲ ನೋಡಿದ್ರಿ. ಹೇಗೆ ಅನಿಸ್ತು ಅಂತ, ನಿಮ್ಮೂರಲ್ಲೆಲ್ಲ ಹೇಗೆ ಮಾಡಿದ್ರಿ ಅಂತ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ನಮ್ಮೂರಿನ ಹೋಳಿ ಸಂಭ್ರಮ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.